ಎಲ್ಲಿಂದ ಬಂದಿರೋದು? ಕಿಟ್ಟನ್ ಆಗಿದೆಯಾ? ರಿಮೋಟ್ ಕಂಟ್ರೋಲ್ ಅಂದರೆ ಅವರ ಸರ್ ನಿಮ್ಮ ಹೆಸರು? ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಈಗ ಬಾದಾಮಿಯಿಂದ ವಿಭೂತಿಗಳನ್ನ ತೆಗೆದುಕೊಂಡು ವೀರಯ್ಯ ಹಿರೇಮಠ ಅವರು ಬಂದಿರುವಂಥದ್ದು. ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಎಷ್ಟು ವಿಭೂತಿಗಳನ್ನ ತರಲಾಗಿದೆ, ಯಾವ ಮಟ್ಟದಿಂದ ತರಲಾಗಿದೆ ಸರ್? ಮೂಲತಃ ನಮ್ಮದು ಬಾದಾಮಿಯಿಂದ ಬಂದಿರೋದು. ಈ ಬಾಗಲಕೋಟೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ, ನಾವೇ ಸ್ವಂತ ವಿಭೂತಿ ಮಾಡ್ತಾಯಿದ್ದೀವಿ. ಸುಮಾರು 3ನೇ ತಲೆಮಾರು ವಿಭೂತಿ ಮಾಡ್ಕೊಂಡು ಬರ್ತಾ ಇರೋದು. ಹಂಗೆ ಪರಂಪರೆ ಕಾಯ್ಕೆಯಿಂದ ಒಂದು 500 ಆಕಳ ಇದೆ. ಅದೇ ಸಗಣಿ ತೊಗೊಂಡು ವಿಭೂತಿ ತೊಗೊಂಡು ಕಾಯ್ಕೆ ಮಾಡಿ ನಮ್ಮ ಮಠಗಳೆಲ್ಲ ಕೊಡ್ತೀವಿ. ಆಲ್ ಓವರ್ ಮಠಗಳೆಲ್ಲ ಆಲ್ ಇಂಡಿಯಾ ಕರ್ನಾಟಕ ಮಠಗಳೆಲ್ಲ ಕೊಡ್ತೀವಿ. ಇನ್ನು ಗಣ್ಯ ವ್ಯಕ್ತಿಗಳು ಅಂತ್ಯಕ್ರಿಯೆಗೆ ಕ್ರಿಯಾ ಸಮಾಧಿಗೆ ಕ್ರಿಯಾ ವಿಭೂತಿ ಬೇಕಂತೇಳಿ ತಂದಿರೋದು. ಒಂದು ಮಠದಿಂದ ಒಂದು ಆಚಂಚಿನ ಶಾಖಾ ಮಠ ಇದೆ ಒಂದಲ್ಲಿ, ಅವ್ರ ಮುಖಾಂತರ ತಂದಿದ್ವಿ. 5,000 ತಂದಿದ್ವಿ. ಯಾವ ಥರ ಪ್ರಿಪೇರ್ ಆಗುತ್ತೆ? ಅದು ಕ್ರಿಯಾ ವಿಭೂತಿ ಅಂದರೆ ಸ್ವಾಮೀಜಿಯವರು ಲಿಂಗ ಪೂಜೆ ಮಾಡ್ಕೋಬೇಕಾದ್ರೆ ಬಳಸುವ ವಿಭೂತಿನ ಕ್ರಿಯಾ ವಿಭೂತಿ ಅಂತಾರೆ. ಸಾದಾ ವಿಭೂತಿ ಅಂತ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಚ್ಕೋಬೋದು. ಅದರಲ್ಲಿ 2 ಥರ ವಿಧಾನ ಇದೆ ಈ ವಿಧಿಯಲ್ಲಿ. ಅಂತ್ಯಕ್ರಿಯೆಗೆ ಹಾಕೋದು ಬೇರೆ, ನಾವು ಮಾಮೂಲಿ ಹಚ್ಚೋದು ವಿಭೂತಿನ ಬೇರೆ. ಅದಕ್ಕೆ ತಂದಿರೋದಲ್ಲ 5,000 ಕ್ರಿಯಾ ಭಸ್ಮನ ಇದ್ದರು. ರಾತ್ರಿ ಹೊರತು ಈಗ ಬೆಳಗ್ಗೆ ಬಂದಿರೋದು. ಸುಮಾರು 500 ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ. ಅಂದರೆ ಈಗ ಇದನ್ನು ಅಂತ್ಯಕ್ರಿಯೆಗೆ ಬಳಸ್ತಾರೆ? ಹೌದು, ಅಂತ್ಯಕ್ರಿಯೆ ಬಳಸ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ವೀರಯ್ಯ ಹಿರೇಮಠ ಅವರ ಮಾತುಗಳು. ಅಂದರೆ ಸುಮಾರು 5,000 ವಿಭೂತಿಗಳನ್ನ ಬಾದಾಮಿಯಿಂದ ತೊಗೊಬಂದಿದ್ದೇವೆ. ಆದಿಚುಂಚನಗಿರಿ ಶಾಖಾ ಮಠದಿಂದ ನಮಗೆ ಕರೆ ಬಂದಿತ್ತು. ಹಾಗಾಗಿ ಅಂತ್ಯಕ್ರಿಯೆಗೆ ಕ್ರಿಯಾ ವಿಭೂತಿಯನ್ನು ತೆಗೆದುಕೊಂಡು ಬಂದಿದ್ದೇವೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಹಾಸನ. ಎಲ್ಲಿಂದ ಬಂದಿರೋದು? ಕಿಟ್ಟನ್ ಆಗಿದೆಯಾ? ರಿಮೋಟ್ ಕಂಟ್ರೋಲ್ ಅಂದರೆ ಅವರ ಸರ್ ನಿಮ್ಮ ಹೆಸರು?